Hello students, welcome to Dhruvika Academy. ಹೇಗಿದ್ದಾರೆ ಎಲ್ಲರೂ? I hope everybody is doing fine. PGCET 2025 preparation for MBA and MCA is doing ಸೂಪರ್ ಬಾಂಬ್ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸೂಪರ್ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅನ್ಕೋತೀನಿ. ನಿಮ್ಮ ಪ್ರಿಪ್ರೇಷನ್ಗೆ ಒಂದು ಹೆಲ್ಪ್ ಆಗಲಿ, ನಿಮ್ಮ ಪ್ರಿಪ್ರೇಷನ್ಗೆ ಒಂದು ಬೂಸ್ಟ್ ಸಿಗಲಿ, ಒಂದು ಬ್ಯಾಕ್ ಬೋನ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ಪೆಷಲಿ ಜನರಲ್ ಅವೇರ್ನೆಸ್ ತುಂಬ ಜನಕ್ಕೆ ಕಬ್ಬಿನದ ಕಡಲೆ ಅಂತ ಕರಿತೀವಿ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾ ಇರ್ತಾರೆ. ಬಿಕಾಸ್ ಏನು ಓದಬೇಕು ಏನು ಓದಬಾರ್ದು ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಆ ಒಂದು ಡೌಟ್ಸ್ನ ದೂರ ಮಾಡಬೇಕು. ತುಂಬ ಮಾರ್ಕ್ಸ್ ನಿಮಗೆ ಜಿ ಕೆದಲ್ಲಿ ಬಂದರೆ ಸೊ ನಿಮ್ಮ ರ್ಯಾಂಕಿಂಗ್ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜನರಲ್ ಅವೇರ್ನೆಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಮಾಡ್ಕೊಳ್ಬೇಕಂತ ತುಂಬ ಜನ ಕೇಳ್ತಾ ಇದ್ರು. ಅದೇ ರೀತಿ ನಾವು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಮಾಡ್ತಾ ಇದೀವಿ. ಇವತ್ತಿನ ಕ್ಲಾಸಲ್ಲಿ ಮಾರ್ಚ್ 7th 2025 ಮಾರ್ಚ್ 7 2025 ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋನ ನೋಡೋಣ. ರೈಟ್. ಸೊ ಬಿಫೋರ್ ಗೆಟಿಂಗ್ ಇಂಟು ದ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಇನ್ಫಾರ್ಮ್ ಯು ಇನ್ ಬ್ರೀಫ್ ದಟ್ ಈಸ್ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಸಿಲೆಬಸ್ಸು ಫ್ರಮ್ ದ ಸ್ಕ್ರಾಚ್ ಸ್ಟಾರ್ಟ್ ಆಗಿದೆ. PGCET MBA MCAಗೆ Dhruvika Academy is one of the top institute in Karnataka for providing PGCET MBA MCA. ಈ ಬ್ಯಾಚ್ ಕೋರ್ಸ್ ಅಲ್ಲಿ ನಿಮಗೆ ಪ್ರತಿದಿನ ಲೈವ್ ಕ್ಲಾಸಸ್ ಜೊತೆಗೆ ರೆಕಾರ್ಡಿಂಗ್ ಕ್ಲಾಸಸ್ ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಜೊತೆಗೆ ಸ್ಟಡಿ ಮೆಟೀರಿಯಲ್ ವಿಲ್ ಬಿ ಗೆಟಿಂಗ್ ಅ ಟಾಪ್ ರೇಟೆಡ್ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಅದ್ರ ಜೊತೆ ಟೆಸ್ಟ್ ಸೀರೀಸ್ ಸಿಗುತ್ತೆ. ಅ ಡೈಲಿ ಟೆಸ್ಟ್ ಆಫ್ 25 ಮಾರ್ಕ್ಸ್ ಟೆಸ್ಟ್ ಸೀರೀಸ್ ಸಿಗುತ್ತೆ. 15 ಟೆಸ್ಟ್ ಅದರಲ್ಲಿ ಕ್ಲಾಸ್ ವೈಸ್ ರ್ಯಾಂಕಿಂಗ್, 10 ಟೆಸ್ಟ್ ಬಂದ್ಬಿಟ್ಟು ಆಲ್ ಕರ್ನಾಟಕ ರ್ಯಾಂಕಿಂಗ್ ಇರುತ್ತೆ. ಇದ್ರ ಜೊತೆಗೆ ವೀಕ್ಲಿ ಟೆಸ್ಟ್ ಆಫ್ 100 ಮಾರ್ಕ್ಸ್ ಇಂದು ವೀಕ್ಲಿ ಟೆಸ್ಟ್ ಇರುತ್ತೆ. 1 ವೀಕಲ್ಲಿ ಏನು ಕವರ್ ಆಗಿರುತ್ತೋ ಅದ್ರ ಮೇಲೆ ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್ ಅಂಟಿಲ್ ಎಕ್ಸಾಮಿನೇಷನ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಂಟಿಲ್ ಎಕ್ಸಾಮಿನೇಷನ್ ಯು ಕ್ಯಾನ್ ವಾಚ್ ಅನ್ಲಿಮಿಟೆಡ್ ಕ್ಲಾಸಸ್, ಅನ್ಲಿಮಿಟೆಡ್ ಸ್ಟಡಿ ಮೆಟೀರಿಯಲ್, ಟೆಸ್ಟ್ ಸೀರೀಸ್, ಎವ್ರಿಥಿಂಗ್ ಯು ಕ್ಯಾನ್ ಹ್ಯಾವ್ ಆಕ್ಸೆಸ್ to all the batches once you are going to join to the one batch. ಒಂದು ಬ್ಯಾಚ್ಗೆ ಜಾಯ್ನ್ ಆಗಿ ಫೀಸ್ ಕಟ್ಟಿ ಒಂದು ಬ್ಯಾಚ್ಗೆ ಜಾಯ್ನ್ ಆದರೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಬ್ಯಾಚ್ ಕೋರ್ಸ್ ಅಂಟಿಲ್ ಎಕ್ಸಾಮಿನೇಷನ್ ಫ್ರೀ ಆಫ್ ಕಾಸ್ಟ್. ಸೊ ನಮ್ಮ ಏಮ್ ಏನಪ್ಪ ಅಂದರೆ ನಿಮ್ಮ ಟಾಪ್ ರ್ಯಾಂಕಿಂಗ್, ನಿಮಗೆ ಟಾಪ್ ರ್ಯಾಂಕಿಂಗ್ ಬರಬೇಕು. ಟಾಪ್ MBA ಮತ್ತು MCA ಕಾಲೇಜಲ್ಲಿ ನೀವು ಹೋಗಿ ಪ್ಲೇಸ್ ಆಗಿ ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರಬೇಕು. ಇದು ಒಂದೇ ನಮ್ಮ ಉದ್ದೇಶ. ಇದಕ್ಕೆ ಏನೇನು ಮಾಡಬೇಕು ದಟ್ ವಿ ಆರ್ ರೆಡಿ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ನಾವು ಇಟ್ಸ್ ಯುವರ್ ಟರ್ನ್ ದಟ್ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್ ತೊಗೊಳ್ರಿ, ಜಾಯ್ನ್ ಆಗ್ರಿ ಆದಷ್ಟು ಬೇಗ. ಬಿಕಾಸ್ ನಮ್ಮ ಎಜುಕೇಟರ್ಸ್ ದಟ್ ವಾಟ್ ವಿ ಆರ್ ದೇರ್, ನಮ್ಮ ಎಜುಕೇಟರ್ಸ್ ಏನಿದ್ದಾರೆ ವೆರಿ ಕಮಿಟೆಡ್ ಟುವರ್ಡ್ಸ್ ಲೈಕ್ ಬ್ರಿಂಗಿಂಗ್ ಅ ಲಾಟ್ ಆಫ್ ಫ್ಲೈಯಿಂಗ್ ಕಲರ್ಸ್. ತುಂಬ ಜನ ಸ್ಟೂಡೆಂಟ್ಸ್ನ ಒಳ್ಳೆ ರ್ಯಾಂಕಿಂಗಲ್ಲಿ ಪ್ಲೇಸ್ ಮಾಡಿಸ್ಬೇಕು, ತುಂಬ ಒಳ್ಳೆ ಕಾಲೇಜಲ್ಲಿ ಹೋಗಬೇಕು ಅವರು ಅನ್ನೋ ಕಾರಣಕ್ಕೋಸ್ಕರ ಒಂದು ಗುಡ್ ಇಂಟೆನ್ಷನಿಂದ ದೇ ಯೂಸ್ ಟು ಟೀಚ್. ಆ್ಯಂಡ್ ಲಾಸ್ಟ್ ಇಯರ್ ಕೂಡ ದಟ್ ವಿ ಹ್ಯಾವ್ ಪ್ರೂವ್ಡ್. ದಿಸ್ ಇಯರ್ ವಿ ಆರ್ ರೆಡಿ ಟು ಬ್ಯಾಂಗ್ ಆ್ಯಂಡ್ ವಿ ಆರ್ ರೆಡಿ ಟು ಗಿವ್ ಅ ಟಾಪ್ ರ್ಯಾಂಕಿಂಗ್ ಇನ್ PGCET ಕರ್ನಾಟಕ. ರೈಟ್. ಸೊ ಯಾರಿಗೆ ಜಾಯ್ನ್ ಆಗಬೇಕಪ್ಪ ಆದಷ್ಟು ಬೇಗ ಮಾಡಬೇಕು. ಡೌನ್ಲೋಡ್ ಮಾಡ್ಕೊಂಡು Dhruvika Academy ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಜೊತೆಗೆ ನಂಬರ್ ಇಲ್ಲಿ ಸ್ಕ್ರೋಲ್ ಡೌನ್ ಆಗ್ತಿದೆ, ಡಿಸ್ಕ್ರಿಪ್ಷನ್ ಅವ್ರು ಕೂಡ ನಂಬರ್ ಇದೆ, ಡೌನ್ಲೋಡ್ ಮಾಡ್ಕೊಡ್ರಿ. ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಯು ಆ್ಯಂಡ್ ಯು ಕ್ಯಾನ್ ಟೇಕ್ ದ ಅಡ್ಮಿಷನ್ ಇನ್ Dhruvika Academy PGCET ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್. ರೈಟ್. ಸ್ಟಾರ್ಟ್ ಮಾಡೋದಪ್ಪ ಇವತ್ತಿನ ಕ್ಲಾಸ್ನ. ರೈಟ್. ಚಲೋ, ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಕ್ವಶನ್ ದಟ್ ಈಸ್ Taurus kept D-350 ಮಿಸೈಲ್ ಈಸ್ ಜಾಯಿಂಟ್ಲಿ ಡೆವಲಪ್ಡ್ ಬೈ ಜರ್ಮನಿ ಆ್ಯಂಡ್ ವಿಚ್ ಕಂಟ್ರಿ? ಜರ್ಮನಿದವರು ಒಂದು ಕಂಟ್ರಿ ಜೊತೆಗೆ ಸೇರ್ಕೊಂಡ್ಬಿಟ್ಟು ಒಂದು ಮಿಸೈಲ್ನ ರೆಡಿ ಮಾಡ್ತಾರೆ. ಆ ಮಿಸೈಲ್ ಹೆಸರು ಏನಪ್ಪ ಅಂದರೆ Taurus kept D-350 ಅನ್ನೋ ಒಂದು ಮಿಸೈಲ್ನ ಯಾವ ಕಂಟ್ರಿ ಜೊತೆಗೆ ಸೇರ್ಕೊಂಡು ಅದನ್ನ ರೆಡಿ ಮಾಡ್ತಾರೆ? ಆಪ್ಷನ್ ಎ ಸ್ವೀಡನ್, ಆಪ್ಷನ್ ಬಿ USA, ಆಪ್ಷನ್ ಸಿ ಚೈನಾ, ಆಪ್ಷನ್ ಡಿ ನೇಪಾಲ್. ಯಾವ ಕಂಟ್ರಿ ಪಿ? ಆಪ್ಷನ್ ಎ ಸ್ವೀಡನ್ ಇಸ್ ದ ಕರೆಕ್ಟ್ ಆನ್ಸರ್. ಸ್ವೀಡನ್ ಜೊತೆಗೆ ಸೇರ್ಕೊಂಡು ಜರ್ಮನಿದವರು Taurus kept D-350 ಅನ್ನೋ ಒಂದು ಕ್ರೂಸ್ ಮಿಸೈಲ್ನ ರೆಡಿ ಮಾಡ್ತಾರೆ. ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕ್ವಶನ್ ನಂಬರ್ 2 ಬರುತ್ತಪ್ಪಿ. ದಟ್ ಈಸ್ ಮಲಬಾರ್ ಸಿವೆಟ್ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ಈಸ್ ಅ ಎಂಡೆಮಿಕ್ ಟು ವಿಚ್ ರೀಜನ್ ಆಫ್ ಇಂಡಿಯಾ? ಅಂದರೆ ಒಂದು ಪ್ರಾಣಿ ಇದೆ, ಆ ಪ್ರಾಣಿ ಹೆಸರು ಮಲಬಾರ್ ಸಿವೆಟ್. ಒಂದು ಪ್ರಾಣಿ, ಒಂದು ಬೆಕ್ಕಿದ್ದಂಗೆ ಇರುತ್ತದು ಮಲಬಾರ್ ಸಿವೆಟ್. ಇದು ಎಂಡೇಂಜರ್ಡ್ ಸ್ಪೀಸೀಸ್ ಆಗಿದೆ, ಅಂದರೆ ಅಳಿವಿನಂಚಿಗೆ ಬರ್ತಾ ಇದೆ. ಎಂಡೇಂಜರ್ಡ್ ಸ್ಪೀಸೀಸ್ ಏನಪ್ಪ? ಅಳಿವಿನಂಚಿಗೆ. ಈಗ ನಾವು ಟೈಗರ್ ಕನ್ಸರ್ವೇಷನ್ ಯಾಕೆ ಮಾಡಿದ್ವಿ? ಟೈಗರ್ ಕನ್ಸರ್ವೇಷನ್ ಮಾಡಬೇಕು. ಇವಾಗ ಟೈಗರ್ ಇವಾಗ ಇಂಡಿಯಾದಲ್ಲಿ ತುಂಬ ಆಗ್ತಿದೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಟೈಗರ್ ಇದೆ ಇಂಡಿಯಾದಲ್ಲಿ. ವೈ? ಬಿಕಾಸ್ ಟೈಗರ್ ಕನ್ಸರ್ವೇಷನ್ ಮಾಡಿದ್ವಿ. ರೈಟ್. ಸೊ ಅದಕ್ಕೋಸ್ಕರ ಅದೇ ರೀತಿ ಕೆಲವೊಂದು ಪ್ರಾಣಿಗಳು ಬರ್ತವೆ, ಅವು ಎಂಡೇಂಜರ್ಡ್ ಸ್ಪೀಸೀಸ್ ಇರ್ತವೆ, ಅದು ಅಳಿವಿನಂಚಿಗೆ ಹೋಗ್ಬಿಟ್ಟಿರ್ತವೆ. ಅದನ್ನ ಬೇಟೆಯಾಡಿ ತಿನ್ನೋದು ಅಥವಾ ಬೇಟೆಯಾಡೋದು ಈ ರೀತಿ ಮಾಡ್ತಾ ಇರ್ತಾರೆ ಲೋಕಲ್ ಪೀಪಲ್. ಸೊ ಅದಕ್ಕೋಸ್ಕರ ಎಂಡೇಂಜರ್ಡ್ ಸ್ಪೀಸಿ ಅಂತ ಬಂದಿರುತ್ತೆ. ಮಲಬಾರ್ ಸಿವೆಟ್ ಅನ್ನೋ ಒಂದು ಪ್ರಾಣಿ ಎಂಡೇಂಜರ್ಡ್ ಸ್ಪೀಸಿ ಆಗಿದೆ. ಅದು ಇಂಡಿಯಾದ ಯಾವ ರೀಜನ್ ಅಲ್ಲಿ ಇದೆ ಅಂತ ಕೇಳ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್, ತುಂಬ ನ್ಯೂಸಲ್ಲಿ ಇತ್ತು. ಆಪ್ಷನ್ ಎ ಲದಾಖ್, ಆಪ್ಷನ್ ಬಿ ವೆಸ್ಟರ್ನ್ ಘಾಟ್, ಆಪ್ಷನ್ ಸಿ ನಾರ್ತ್ ಈಸ್ಟರ್ನ್, ಆಪ್ಷನ್ ಡಿ ಈಸ್ಟರ್ನ್ ಘಾಟ್. ಯಾವ ಒಂದು ಪ್ಲೇಸಲ್ಲಿ ಮಲಬಾರ್ ಸಿವೆಟ್ ಎಂಡೇಂಜರ್ಡ್ ಸ್ಪೀಸಿ ಅಥವಾ ಎಂಡಮಿಕ್ ಸ್ಪೀಸಿ ಬರುತ್ತೆ? ಆಪ್ಷನ್ ಎ, ಆಪ್ಷನ್ ಬಿ ವೆಸ್ಟರ್ನ್ ಘಾಟ್ಸಲ್ಲಿ. ದ ರೇರ್ ಸಿವೆಟ್ ಕ್ಯಾಟ್ ಯೂಶಲಿ ಫೌಂಡ್ ಇನ್ ಶೇಷಾಚಲಂ ಫಾರೆಸ್ಟ್ ನಿಯರ್ ತಿರುಮಲ, ತಮಿಳುನಾಡು ಬಾರ್ಡರಲ್ಲಿ ಶೇಷಾಚಲಂ ಫಾರೆಸ್ಟ್ ನಿಯರ್ ತಿರುಮಲ ವಾಸ್ ರೀಸೆಂಟ್ಲಿ ಸ್ಪಾಟೆಡ್ ಇನ್ ನದೇಪಲ್ಲಿ, ಗುಂಟೂರು ಡಿಸ್ಟ್ರಿಕ್ಟ್ ಆಫ್ ಆಂಧ್ರ ಪ್ರದೇಶ್. ತುಂಬ ರೇರಾಗಿ ಕಾಣಿಸೋದಪ್ಪ ಇದು. ಯಾವುದು? ಸಿವೆಟ್ ಕ್ಯಾಟು ತುಂಬ ರೇರಾಗಿ ಕಾಣಿಸೋದು. ಇದೆಲ್ಲ ಕಾಣಿಸ್ತು ತಿರುಮಲದಲ್ಲಿ, ತಿರುಪತಿ ತಿರುಮಲ ಅಂತ ಹೇಳ್ತೀವಿ ನಾವು, ಆಂಧ್ರ ಪ್ರದೇಶದ್ದು.
ಆ ತಿರು ಈ ತಿರುಪತಿ ತಿರುಮಲ ಈ ಪ್ರದೇಶದಲ್ಲಿ ಕಾಣಿಸ್ತು. ಸೊ ಸಿವೆಟ್ ಬಿಲಾಂಗ್ ಟು ದ ವಿವೆರಿಡಿಯೇ ಫ್ಯಾಮಿಲಿ ವಿಚ್ ಇನ್ಕ್ಲೂಡ್ಸ್ ಜೆನೆಟ್ಸ್, ಓಯನ್ಸ್ ಆ್ಯಂಡ್ ಲಿಲಾನ್ಸಿಂಗ್ಸ್. ರೈಟ್, ದೇರ್ ಆರ್ ಅಬೌಟ್ 15 to 20 ಸ್ಪೀಸೀಸ್ ಆಫ್ ಅ ಸಿವೆಟ್ ಫೌಂಡ್ ಇನ್ ಅಕ್ರಾಸ್ ಆಫ್ರಿಕಾ. ನೋಡ್ರಿ, 15 to 20 ಸ್ಪೀಶೀಸ್ ಅಷ್ಟೇ ಇದಾವೆ across Africa, Southern Africa, Europe and Asia. India has 8 wild civet species which with a common palm civet and a small Indian civet, 7 national whites. ಎಷ್ಟು 15 to 20 ಸ್ಪೀಶೀಸ್ ಇದಾವೆ. ಇವು ಇಂಡಿಯಾದಲ್ಲಿ ಎಷ್ಟು ಅಪಿ 8 ಇದಾವೆ, 8 ಸ್ಪೀಶೀಸ್ ಇದಾವೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೊ ದ ಮಲಬಾರ್ ಲಾರ್ಜ್ ಸ್ಪಾಟೆಡ್ ಸಿವಿಯಟ್ ಎಂಡಮಿಕ್ ಟು ದ ವೆಸ್ಟರ್ನ್ ಘಾಟ್ಸ್ ಇಸ್ ದ ರೇರೆಸ್ಟ್ ಅಂಡ್ ಕ್ಲಾಸಿಫೈಡ್ ಆಸ್ ಅ ಕ್ರಿಟಿಕಲಿ ಎಂಡೇಂಜರ್ಡ್ ಅಂಡರ್ IUCN ರೆಡ್ ಲಿಸ್ಟ್. IUCN ಆರ್ಗನೈಸೇಷನ್ ಅಂದ್ರೆ ಒಂದು ರೆಡ್ ಲಿಸ್ಟ್ ಅಂತ ಮಾಡಿರ್ತಾರೆ ಕೆಲವೊಂದು ಪ್ರಾಣಿಗಳನ್ನ. ಅವು ತುಂಬ ಎಂಡೇಂಜರ್ಡ್ ಆಗಿದಾವೆ, ಅವು ಕಾಣಿಸೋದೇ ತುಂಬ ರೇರ್ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಈ ಒಂದು ಮಲಬಾರ್ ಸಿವೆಟ್ ಕ್ಯಾಟ್ನ ಅವ್ರು ರೆಕಗ್ನೈಸ್ ಮಾಡಿದ್ದಾರೆ ರೆಡ್ ಫ್ಲಾಗ್ ಅಂಡರ್ದಲ್ಲಿ. ಸೊ ಅದು ಇವಾಗ ಇಂಡಿಯಾದಲ್ಲಿ ನಿಮಗೆ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುತ್ತೆ. ಅದರಲ್ಲೂ ಕೂಡ ಆಂಧ್ರ ಪ್ರದೇಶದ ತಿರುಮಲದಲ್ಲಿ ಇದು ಮೊನ್ನೆ ಕಾಣಿಸಿತ್ತು, ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ಕ್ವೆಶ್ಚನ್ ನಂಬರ್ 3, ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧಾನ್ ಯೋಜನಾ ಈಸ್ ಅಡ್ಮಿನಿಸ್ಟರ್ಡ್ ಬೈ ವಿಚ್ ಮಿನಿಸ್ಟ್ರಿ? ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧಾನ್ ಈ ಒಂದು ಯೋಜನಾ ಯಾವ ಮಿನಿಸ್ಟ್ರಿ ಲಾಂಚ್ ಮಾಡ್ತು? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಯಾವ ಮಿನಿಸ್ಟ್ರಿ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧಾನ್ ಅನ್ನೋ ಒಂದು ಯೋಜನೆಯನ್ನು ಲಾಂಚ್ ಮಾಡ್ತು? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಈ ಒಂದು ಮಿನಿಸ್ಟ್ರಿ ಒಂದು ಯೋಜನೆಯನ್ನು ಘೋಷಣೆ ಮಾಡ್ತು. ನಿಮಗೆ ಇಂಪಾರ್ಟೆಂಟ್ ಮಿನಿಸ್ಟ್ರೀಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಆ ಮಿನಿಸ್ಟ್ರೀಸ್ ಅಂಡರ್ದಲ್ಲಿ ಯಾವ ಮಿನಿಸ್ಟರ್ ಕೆಲಸ ಮಾಡ್ತಾರೆ ಅಂತ ಕೇಳ್ತಾರೆ. ಜೊತೆಗೆ ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋ ಒಂದು ಟಾಪಿಕಲ್ಲಿ ನಿಮಗೇನು ಕೇಳ್ತಾರಪ್ಪಿ, ವೇರಿಯಸ್ ರೀಸೆಂಟ್ ಗವರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಕ್ವಶನ್ ಕೇಳ್ತಾರಪ್ಪಿ. ಇದು ಕೂಡ ರೀಸೆಂಟ್ ಗವರ್ಮೆಂಟ್ ಸ್ಕೀಮ್ಸ್. ಯಾವುದು? ದ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧಾನ್ ಯೋಜನಾ ಆಫರ್ಸ್ ಅ ಮಂತ್ಲಿ ಪೆನ್ಷನ್ ಫಾರ್ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ ಫಾರ್ 60 years of age. ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಬರ್ತಾವಪ್ಪಿ. ಅಂದರೆ ಅವರು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಒಂದು ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಲೆಕ್ಕನೇ ಇರಲ್ಲ. ದಟ್ ಈಸ್ ಅ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಇರುತ್ತೆ. ಅವರೆಲ್ಲ ಕೂಡ ರಿಜಿಸ್ಟರ್ ಮಾಡ್ಕೋಬೇಕಪ್ಪಿ. ರಿಜಿಸ್ಟರ್ ಮಾಡಿಕೊಂಡು ಅವ್ರಿಗೆ 60 ವರ್ಷ ಆದಮೇಲೆ ಅವ್ರಿಗೆ ಪೆನ್ಷನ್ನ ಕೊಡ್ತಾರೆ. ಇಷ್ಟು ದುಡ್ಡನ್ನ ಹಾಕಿದ್ರೆ ಅವ್ರು ಪೆನ್ಷನ್ನ ಕೊಡ್ತಾರೆ 60 ವರ್ಷ ಆದಮೇಲೆ. ಅದಕ್ಕೋಸ್ಕರ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧಾನ್ ಅನ್ನೋ ಒಂದು ಸ್ಕೀಮ್ನ ತಂದರು. ಇಟ್ ಎನ್ಶ್ಯೂರ್ಸ್ ಅ ಮಿನಿಮಮ್ ಆಫ್ 3000 ಮಂತ್ಲಿ ಪೆನ್ಷನ್ ಫಾರ್ ವರ್ಕರ್ಸ್ ಅರ್ನಿಂಗ್ ಅಪ್ ಟು 15,000. ಇವಾಗ ಯಾರು 15,000ವರೆಗೂ ಅರ್ನ್ ಮಾಡ್ತಾರಲ್ಲ ಅವ್ರಿಗೆ ಅಪ್ ಟು 3,000ವರೆಗೂ ಪೆನ್ಷನ್ ಸಿಗುತ್ತೆ ಅವ್ರು 60 ವರ್ಷ ದಾಟದಾದ್ಮೇಲೆ. ರೈಟ್, ದ ಸ್ಕೀಮ್ ಈಸ್ ಏಮ್ಡ್ ಅಟ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಕಾಂಟ್ರಿಬ್ಯೂಟಿಂಗ್ ಅರೌಂಡ್ 50% ಆಫ್ ಇಂಡಿಯಾಸ್ GDP. ನೆನ್ಪಿಡ್ಕೊಡ್ರಿ, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಏನು ಕರಿತೀವಿ, ಇಂಡಿಯಾದಲ್ಲಿ GDP 100 ರೂಪಾಯಿ ಇತ್ತಪ್ಪ ಅಂದರೆ 50 ರೂಪಾಯಿ ಅನ್ಆರ್ಗನೈಸ್ಡ್ ಅನ್ಆರ್ಗನೈಸ್ಡ್ ಸೆಕ್ಟರಿಂದನೇ ಬರ್ತಿದೆ. ರೈಟ್, ಅದಕ್ಕೋಸ್ಕರ ಏನು ಕೊಡ್ಬೇಕಂತಿದ್ದಾರೆ ಅವ್ರಿಗೆ ಈ ಒಂದು ಸ್ಕೀಮ್ ಕೊಟ್ಟು ಅವ್ರಿಗೆ ಪೆನ್ಷನ್ ಕೊಡಬೇಕು 60 ವರ್ಷ ಆದಮೇಲೆ ಅಂತ ಈ ಒಂದು ಸ್ಕೀಮ್ನ ತಂದಿದ್ದಾರೆ. ಸ್ಕೀಮ್ ಹೆಸರಪ್ಪ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧಾನ್. ರೈಟ್, ಸೊ ಓವರ್ 30.51 ಅನ್ಆರ್ಗನೈಸ್ಡ್ ವರ್ಕರ್ಸ್ ಆರ್ ರಿಜಿಸ್ಟರ್ಡ್ ಆನ್ ದ ಇ ಶ್ರಮ ಪೋರ್ಟಲ್ ಆಸ್ ಎ ಡಿಸೆಂಬರ್ 2024. 2024 ಡಿಸೆಂಬರ್ಗೆ 30,51,00,000 ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕ್ ಮಾಡೋರು ಈ ಶ್ರಮ ಪೋರ್ಟಲ್ ಅಂತ ಇದೆ. ಈ ಪೋರ್ಟಲ್ ಅವ್ರಿಗೆ ರಿಜಿಸ್ಟರ್ ಮಾಡ್ಕೋಬೇಕು. ಎಷ್ಟು? 30,51,30,30 ಕೋಟಿ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇದಕ್ಕೆ. ರೈಟ್, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪಿ. ಇದು ಯಾವಾಗ ಲಾಂಚ್ ಆಗಿತ್ತು? 2019 ಇಂಟರಿಮ್ ಬಜೆಟಲ್ಲಿ ಲಾಂಚ್ ಆಗಿತ್ತು. ಇವಾಗ ಯಾಕೆ ನ್ಯೂಸಲ್ಲಿದೆ? ಬಿಕಾಸ್ ದ ರಿಪೋರ್ಟ್ ಬಂತು 30.30 ಕೋಟಿ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇದುವರೆಗೂ ಅಂತ ನ್ಯೂಸಲ್ಲಿ ಬಂತು. ಅದಕ್ಕೋಸ್ಕರ ಇದು ನಿಮ್ಗೆ ನ್ಯೂಸಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಪ್ಪಿ? ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ವಾಟ್ ಇಸ್ ಇದ್ಯಾವುದು ವಾಟ್ ಇಸ್ ದಟ್ ಯೋಜನೆ ಯಾವುದಪ್ಪಿ? ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧಾನ್. ಕ್ವೆಶ್ಚನ್ ನಂಬರ್ 4, ಮೌಂಟ್ ಎರೆಬಸ್ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಾಂಟಿನೆಂಟ್? ವೆರಿ ಇಂಪಾರ್ಟೆಂಟ್ ಅಪ್ಪಿ. ಬೇರೆ ಬೇರೆ ಕಾಂಟಿನೆಂಟ್ ಒಳಗಡೆ ಯಾವ್ಯಾವ ಒಂದು ಪರ್ವತ ಶ್ರೇಣಿಗಳಿದಾವೆ. ಈಗ ಮೌಂಟ್ ಎವರೆಸ್ಟ್ ಈಸ್ ಇನ್ ಇಂಡಿಯಾ. ಆಲ್ಪ್ಸ್ ಮೌಂಟೇನ್ ಎಲ್ಲಿದೆ? ಆಂಡಸ್ ಮೌಂಟೇನ್ ರೇಂಜಸ್ ಎಲ್ಲಿದೆ? ಸೊ ಇದೆಲ್ಲ ಗೊತ್ತಿರಬೇಕಾಗುತ್ತೋ. ಅಂದರೆ ಬೇರೆ ಬೇರೆ ಖಂಡಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇಂಪಾರ್ಟೆಂಟ್ ಆದಂತಹ ಇವು ಇದಾವೆ, ಏನೋ ಮೌಂಟೇನ್ ರೇಂಜಸ್ ಇದಾವೆ. ಅದು ನಿಮಗೆ ಗೊತ್ತಾಗಬೇಕಾಗುತ್ತೆ. ಸೊ ಇಲ್ಲಿ ನ್ಯೂಸಲ್ಲಿ ಮೌಂಟ್ ಎರೆಬಸ್ ಅನ್ನೋ ಒಂದು ಪರ್ವತ ಶ್ರೇಣಿ ಪರ್ವತ ಒಂದು ನ್ಯೂಸಲ್ಲಿದೆ. ಅದು ಯಾವ ಕಾಂಟಿನೆಂಟ್ ಒಳಗಡೆ ಇದೆ, ಯಾವ ಖಂಡದಲ್ಲಿದೆ ಅಂತ ಕೇಳ್ತಾರೆ. ಆಪ್ಷನ್ ಎ ಅಂಟಾರ್ಟಿಕಾ, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಸೌತ್ ಅಮೇರಿಕಾ. ದ ಆನ್ಸರ್ ಈಸ್ ಆಪ್ಷನ್ ಎ, ಅಂಟಾರ್ಟಿಕಾದಲ್ಲಿದೆ. ರೈಟ್, ಬಿನೀತ್ ಅಂಟಾರ್ಟಿಕಾ ಮೌಂಟ್ ಎರೆಬಸ್ ವಾಲ್ಕ್ಯಾನಿಕ್ ಐಸ್ ಕೇವ್ಸ್ ಹಾರ್ಬರ್ ಥ್ರೈವಿಂಗ್ ಮೈಕ್ರೋಬಯಲ್ ಲೈಫ್
ಆಫರಿಂಗ್ ಇನ್ಸೈಟ್ಸ್ ಇನ್ ಟು ದ ಪೊಟೆನ್ಷಿಯಲ್ ಲೈಫ್ ಆನ್ ಏಲಿಯನ್ಸ್ ವರ್ಲ್ಡ್. ಅಂದರೆ ಒಂದು ಲೈಫ್ ಉಳ್ಕೋಬಹುದು ಅಂಟಾರ್ಟಿಕಾದಲ್ಲಿ, ಅಲ್ಲಿ ಏಲಿಯನ್ಸ್ಗಳ ವರ್ಲ್ಡ್ ಆಗಿರಬಹುದು ಅನ್ನೋ ಒಂದು ನ್ಯೂಸಲ್ಲಿ ಬಂತು. ಅದಕ್ಕೋಸ್ಕರ ಮೌಂಟ್ ಎರೇಬಸ್ ಅನ್ನೋ ಒಂದು ಪರ್ವತ ಶ್ರೇಣಿ ನ್ಯೂಸಲ್ಲಿದೆ. ಮೌಂಟ್ ಎರೇಬಸ್ ಇಸ್ ದ ಸದರ್ನ್ ಮೋಸ್ಟ್ ಆಕ್ಟಿವ್ ವಾಲ್ಕೆನೋ ಲೊಕೇಟೆಡ್ ಆನ್ ರಾಸ್ ಐಲ್ಯಾಂಡ್ ಇನ್ ಅಂಟಾರ್ಟಿಕಾ. ಅಂಟಾರ್ಟಿಕಾ ಖಂಡದಲ್ಲಿ ಒಂದು ರಾಸ್ ಐಲ್ಯಾಂಡ್ ಅಂತ ಇದೆ. ರಾಸ್ ಅನ್ನೋದು ಐಲ್ಯಾಂಡ್ ಹೆಸರು. ವಾಟ್ ಈಸ್ ಐಲ್ಯಾಂಡ್? ಸೊ 4 ಕಡೆಯಿಂದ ನೀರಿರುತ್ತೆ, ನಡುವೆ ಏನಿರುತ್ತಪ್ಪಿ ಒಂದು ಲ್ಯಾಂಡ್ ಇರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ? ಐಲ್ಯಾಂಡ್ ಅಂತ ಕರಿತೀವಿ. ಅದೇ ಪೆನಿನ್ಸುಲರ್ ಪ್ಲಾಟ್ಯೂ ಅಂದ್ರೆ ಏನಪ್ಪಿ? ಒಂದು ಕಡೆಯಿಂದ ಭೂಮಿ ಕವರ್ ಆಗಿರುತ್ತೆ, 3 ಕಡೆಯಿಂದ ವಾಟರ್ ಕವರ್ ಆಗಿರುತ್ತೆ. ಅದನ್ನ ಪೆನಿನ್ಸುಲರ್ ಪ್ಲಾಟ್ಯೂ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದಪ್ಪಿ? ಇಂಡಿಯಾ ಇಸ್ ಅ ಪೆನಿನ್ಸುಲರ್ ಪ್ಲಾಟ್ಯೂ. 3 ಕಡೆಯಿಂದ ವಾಟರ್ ಕವರ್ ಆಗಿದೆ. ಒಂದು ಕಡೆಯಿಂದ ಬೇ ಆಫ್ ಬೆಂಗಾಲ್, ಇನ್ನೊಂದು ಕಡೆ ಅರೇಬಿಯನ್ ಸಿ, ಇನ್ನೊಂದು ಕಡೆ ಇಂಡಿಯನ್ ಓಷನ್. ಮೇಲ್ಗಡೆಯಿಂದ ಏನಿದಪ್ಪಿ? ಹಿಮಾಲಯನ್ ಮೌಂಟೇನ್ಸ್ ಇದಾವೆ. ಸೊ ಒಂದು ಕಡೆಯಿಂದ ಭೂಮಿ, ಕೆಳಗಡೆಯಿಂದ 3 ಕಡೆಯಿಂದ ಏನಪ್ಪ? ವಾಟರ್. ಅದನ್ನ ಏನು ಕರಿತೀವಿ? ಪೆನಿನ್ಸುಲರ್ ಪ್ಲಾಟ್ಯೂ ಅಂತ ಕರಿತೀವಿ. ರೈಟ್. ಸೊ ಐಲ್ಯಾಂಡ್ ಅಂದರೆ 4 ಕಡೆಯಿಂದ ವಾಟರ್, ನಡುವೆ ಏನಿರುತ್ತಪ್ಪಿ ನಿಮಗೆ? ಭೂಮಿ ಇರುತ್ತೆ. ಎಕ್ಸಾಂಪಲ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಲಕ್ಷದ್ವೀಪ್ ಐಲ್ಯಾಂಡ್ಸ್, ಮಾಲ್ಡೀವ್ಸ್ ಅಗೇನ್ ಐಲ್ಯಾಂಡ್. ಸೊ 4 ಕಡೆಯಿಂದ ವಾಟರ್ ಇರುತ್ತೆ ಆ ರೀತಿ. ರೈಟ್. ಸೊ ಈ ರಾಸ್ ಐಲ್ಯಾಂಡ್, ಯಾವುದು ಅಂಟಾರ್ಟಿಕಾದ ರಾಸ್ ಐಲ್ಯಾಂಡ್ ಅಂತ ಇದೆ. ಈ ಐಲ್ಯಾಂಡ್ ನಿಮ್ಗೆ ಏನು ಸಿಗುತ್ತೆ? ಮೌಂಟ್ ಎರೇಬಸ್ ಅನ್ನೋ ಒಂದು ಪರ್ವತ ಶ್ರೇಣಿ ಸಿಗುತ್ತೆ. ಇಟ್ಸ್ ಸಮಿಟ್ ಸ್ಟ್ಯಾಂಡ್ಸ್ ಅಟ್ 12,448 ಫೀಟ್, ಅಂದರೆ 3,794 ಮೀಟರ್ಸ್, 3,794 ಮೀಟರ್ಸ್, ಅಪ್ರಾಕ್ಸಿಮೇಟ್ಲಿ 3.7 ಕಿಲೋಮೀಟರ್ ಹೈಟಲ್ಲಿದೆ. ಇದು ಅಷ್ಟು ಹೈಟ್ ಇದೆ. ಮೇಕಿಂಗ್ ದ ಸೆಕೆಂಡ್ ಟಾಲೆಸ್ಟ್ ವಾಲ್ಕ್ಯಾನೋ ಇನ್ ದ ಅಂಟಾರ್ಟಿಕಾ. ಇದು ವಾಲ್ಕ್ಯಾನೋ, ಇದು ಆಕ್ಟಿವ್ ವಾಲ್ಕ್ಯಾನೋ ಪಿ, ಜ್ವಾಲಾಮುಖಿ ಬರ್ತಿರುತ್ತೆ. ಜ್ವಾಲಾಮುಖಿ ಆಕ್ಟಿವ್ ವಾಲ್ಕ್ಯಾನೋ, ಇದು ಸೆಕೆಂಡ್ ಟಾಲೆಸ್ಟ್ ಆಕ್ಟಿವ್ ವಾಲ್ಕ್ಯಾನೋ ಇರೋದಲ್ಲ ಪಿ, ಅಂಟಾರ್ಟಿಕಾದಲ್ಲಿದೆ. ರೈಟ್. ಸೊ ದ ವಾಲ್ಕ್ಯಾನೋ ಹ್ಯಾಸ್ ಅನ್ ಆಕ್ಟಿವ್ ಲಾವಾ ಲೇಕ್ ಕಂಟಿನ್ಯೂಸ್ಲಿ ಆಕ್ಟಿವ್ ಸಿನ್ಸ್ 1972 ವಿತ್ ಅ ಸ್ಮಾಲ್ ಸ್ಟ್ರಾಂಬೋಲಿಯನ್ ಎರಪ್ಷನ್. ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು, ಬಟ್ ಸೆಕೆಂಡ್ ಟಾಲೆಸ್ಟ್ ಆಕ್ಟಿವ್ ವಾಲ್ಕ್ಯಾನೋ ಮೌಂಟೇನ್ ಎಲ್ಲಿದೆ ಪಿ? ಅಂಟಾರ್ಟಿಕಾದಲ್ಲಿದೆ. ಹೆಸರು ಬಂದ್ಬಿಟ್ಟಪ್ಪಿ ಮೌಂಟ್ ಎರೇಬಸ್. Very important. Question number 5. Spherex telescope is set to be launched by which space agency to explore what happened right after the Big Bang? ಅಂದ್ರೆ ಸ್ಫೆರೆಕ್ಸ್ ಅನ್ನೋ ಒಂದು ಟೆಲಿಸ್ಕೋಪ್ ನ ಲಾಂಚ್ ಮಾಡ್ತಿದ್ದಾರೆ. ಯಾವ ಒಂದು ಸ್ಪೇಸ್ ಏಜೆನ್ಸಿ ಇದನ್ನ ಲಾಂಚ್ ಮಾಡ್ತಿದ್ದಾರೆ? ಇದೇನ್ ಮಾಡುತ್ತೆ? ಬಿಗ್ ಬ್ಯಾಂಗ್ ಥಿಯರಿ ಏನಿದೆ ಅಪ್ಪಿ, ಬಿಗ್ ಬ್ಯಾಂಗ್ ಥಿಯರಿ ಅಂದ್ರೆ ಭೂಮಿ ಹೆಂಗ್ ಹುಟ್ಕೊಳ್ಳುತ್ತು ಅಥವಾ ಯೂನಿವರ್ಸ್ ಹೆಂಗ್ ಹುಟ್ಕೊಳ್ಳುತ್ತು, ಒಂದು ದೊಡ್ಡ ಬ್ಲಾಸ್ಟ್ ಆಯಿತು, ಅವಾಗ ಭೂಮಿ ಬೇರೆ ಬೇರೆ ಗ್ರಹಗಳೆಲ್ಲ ಹುಟ್ಕೊಳ್ಳುತ್ತು, ಸೌರಮಂಡಲ ಹೆಂಗೆ ಹುಟ್ಕೊಳ್ಳುತ್ತು. ಸೊ ಅದಕ್ಕೊಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಕೊಡ್ತಾರೆ. ನಾನು ಯಾವಾಗ ಟೈಮ್ ಸಿಗ ಹೇಳ್ತೀನಿ ಬಿಗ್ ಬ್ಯಾಂಗ್ ಥಿಯರಿಯಿಂದ ಏನೇನಿದೆ ಅಂತ. ಸೊ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಪ್ಲೇಟ್ ಟೆಕ್ಟಾನಿಕ್ಸ್ ಎಲ್ಲ ಬರುತ್ತೆ. ಸೊ ಬಿಗ್ ಬ್ಯಾಂಗ್ ಥಿಯರಿ ಅವಾಗ ಆಗಿದ್ದೇನು ಅದನ್ನು ಸ್ಟಡಿ ಮಾಡ್ಬೋದು. ಈ ಸ್ಪೆರೆಕ್ಸ್ ಅನ್ನೋ ಒಂದು ಟೆಲಿಸ್ಕೋಪ್ ಇಂದ ಸ್ಟಡಿ ಮಾಡ್ಬೋದು. ಆ ಒಂದು ಸ್ಪೆರೆಕ್ಸ್ ಅನ್ನೋ ಟೆಲಿಸ್ಕೋಪ್ನ ಯಾವ ಸ್ಪೇಸ್ ಏಜೆನ್ಸಿ ರೆಡಿ ಮಾಡ್ತಾ ಇದೆ? ಆಪ್ಷನ್ ಎ ESA, ದಟ್ ಇಸ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಜಾಕ್ಸಾ, ದಟ್ ಈಸ್ ಜಪನೀಸ್ ಸ್ಪೇಸ್ ಏಜೆನ್ಸಿ ಅದು. ಆಪ್ಷನ್ ಸಿ ನಾಸಾ, ದಟ್ ಇಸ್ USA ಅದು. ರೈಟ್. ಆಪ್ಷನ್ ಡಿ ಇಸ್ರೋ, ಇಂಡಿಯಾದು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸ್ಪೆರೆಕ್ಸ್ ಟೆಲಿಸ್ಕೋಪ್ ಯಾವ ಒಂದು ಸ್ಪೇಸ್ ಏಜೆನ್ಸಿ ರೆಡಿ ಮಾಡ್ತಿದೆ? ತುಂಬಾ ನ್ಯೂಸ್ ಅಲ್ಲಿ ಇದೆ. ಆನ್ಸರ್ ಅಪ್ಪಿ ಆಪ್ಷನ್ ಸಿ ನಾಸಾ. ವೆರಿ ವೆರಿ ಇಂಪಾರ್ಟೆಂಟ್. ನಾಸಾ ಇಸ್ ಪ್ರಿಪೇರಿಂಗ್ ಟು ಲಾಂಚ್ ಮೆಗಾಫೋನ್ ಸ್ಪೇರ್ಡ್ ಅಬ್ಸರ್ವೇಟರಿ. ಸೊ ಸ್ಪೆರೆಕ್ಸ್ ಟೆಲಿಸ್ಕೋಪ್ ಇಂದ ಏನಾಗುತ್ತೆ? ವಾಟ್ ಹ್ಯಾಪೆಂಡ್ ರೈಟ್ ಆಫ್ಟರ್ ದ ಬಿಗ್ ಬ್ಯಾಂಗ್ ಆದಮೇಲೆ ಏನೇನು ಆಯಿತು ಅಂತನ್ನ ಸ್ಟಡಿ ಮಾಡಬಹುದು. ಅದಕ್ಕೋಸ್ಕರ ನಾಸಾ ಸ್ಪೆರೆಕ್ಸ್ ಅನ್ನೋ ಒಂದು ಟೆಲಿಸ್ಕೋಪ್ನ ರೆಡಿ ಮಾಡ್ತಿದ್ದಾರೆ. ಕ್ವೆಶ್ಚನ್ ನಂಬರ್ 6. ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ಡ್ ಅ ಪೋರ್ಟಲ್ ಟೈಟಲ್ಡ್ ಫ್ರಾಮ್ ಬ್ರೌಸರ್ ಟು ಬಿಲ್ಡರ್ಸ್ ವುಮೆನ್ಸ್ ರೋಲ್ ಇನ್ ಇಂಡಿಯಾ ಫಿನಾನ್ಷಿಯಲ್ ಗ್ರೋತ್ ಸ್ಟೋರಿ? ಯಾವ ಒಂದು ಇನ್ಸ್ಟಿಟ್ಯೂಷನ್ ಒಂದು ರಿಪೋರ್ಟ್ನ ಕೊಡ್ತು? ಹೆಸರೇನಪ್ಪಿ? ಫ್ರಾಮ್ ಬಾರೋವರ್ಸ್ ಟು ಬಿಲ್ಡರ್ಸ್. ಅಂದರೆ ಸಾಲವನ್ನು ತಗೊಂಡು ಬಿಲ್ಡರ್ಸ್ ಆದರು, ದೇ ಬಿಕಮ್ ಎಂಟರ್ಪ್ರಿನರ್ಸ್. ಸೊ ಅವ್ರದ್ದು ಫಿನಾನ್ಷಿಯಲ್ ಗ್ರೋತ್ ಹೆಂಗಾಯಿತು, ಫಿನಾನ್ಷಿಯಲ್ ಗ್ರೋತ್ ಸ್ಟೋರಿ ಏನಿದೆ. ಸೊ ಈ ಒಂದು ರಿಪೋರ್ಟ್ನ ಯಾವ ಒಂದು ಇನ್ಸ್ಟಿಟ್ಯೂಷನ್ ರಿಲೀಸ್ ಮಾಡ್ತು? ಆಪ್ಷನ್ ಎ ನೀತಿ ಆಯೋಗ್, ಆಪ್ಷನ್ ಬಿ ಇದು ನೀತಿ ಆಯೋಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ರೈಟ್, ನೀತಿ ಆಯೋಗ್ ಫುಲ್ ಫಾರ್ಮು. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಯಾವ ಏಜೆನ್ಸಿ ಒಂದು ರಿಪೋರ್ಟ್ನ ಕೊಡ್ತು? ಆಪ್ಷನ್ ಎ ನೀತಿ ಆಯೋಗ್. ಸೊ CEO ಆಫ್ ನೀತಿ ಆಯೋಗ್ ಯಾರಿದಾರಪ್ಪ ಇವಾಗ ಪ್ರೆಸೆಂಟ್ ಆಗಿ? ಶ್ರೀ BVR ಸುಬ್ರಹ್ಮಣ್ಯಂ. ಹೆಸರು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪಿ. ದ CEOs ಆಫ್ ನೀತಿ ಆಯೋಗ್, ದ CEO ಆಫ್ ದ ಗವರ್ನರ್ ಆಫ್ RBI ಯಾರಿದ್ದಾರೆ ಅವೆಲ್ಲ ಗೊತ್ತಿರ್ಬೇಕು ನಿಮಗೆ. ರೀಸೆಂಟ್ ಆಗಿ ನಿಮಗೆ ಚೀಫ್ ಯಾರಾದ್ರು, ರೈಟ್, ಇಂಟೆಲಿಜೆನ್ಸ್ ಬ್ಯೂರೋ ಚೀಫ್ ಯಾರಾದ್ರು, ಇದು ಕೇಳ್ತಾರೆ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. CEO ಆಫ್ ನೀತಿ ಆಯೋಗ ಯಾರಿದ್ದಾರಪ್ಪ? ಶ್ರೀ BVR ಸುಬ್ರಹ್ಮಣ್ಯ ಇದ್ದಾರೆ. ನೀತಿ ಆಯೋಗ ಏನು ಮಾಡ್ತು? ಈ ಒಂದು ರಿಪೋರ್ಟ್ನ ಕೊಡ್ತು. ಫ್ರಮ್ ಬಾರೋವರ್ಸ್ ಟು ಬಿಲ್ಡರ್ಸ್ ವುಮೆನ್ಸ್ ರೋಲ್ ಇನ್ ಇಂಡಿಯಾಸ್ ಫಿನಾನ್ಷಿಯಲ್ ಗ್ರೋತ್ ಸ್ಟೋರಿ. ಈ ಒಂದು ರಿಪೋರ್ಟ್ನ ಕೊಡ್ತು ನೀತಿ ಆಯೋಗ್. ಕ್ವೆಶ್ಚನ್ ನಂಬರ್ 7. ಸೆಕೆಂಡ್ ಎಡಿಷನ್ ಆಫ್ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್
Second edition of Khelo India Para Games KIPG 2025 is set to take place in which state or union territory from 20 to 27 March 2025. So second Khelo India Para Games second edition ಅಪ್ಪ ಇದು ಎರಡನೇ ಸತಿ ಆಗ್ತಿದೆ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್. ರೈಟ್, ಇದು ಪ್ಯಾರಾ ಒಲಿಂಪಿಕ್ ಇದ್ದಂಗೆ, ಅಂದರೆ ಅಂಗವಿಕಲರು ಆಡುವಂಥ ಪ್ಯಾರಾ ಒಲಿಂಪಿಕ್ ಯಾವ ಇರುತ್ತೆ ಅದು ಪ್ಯಾರಾ ಗೇಮ್ಸ್ ಅಂತ ಬರುತ್ತೆ. ಸೊ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್. ರೈಟ್, ಆಪ್ಷನ್ ಎ ಜಮ್ಮು ಕಾಶ್ಮೀರ್, ಆಪ್ಷನ್ ಬಿ ನ್ಯೂ ಡೆಲ್ಲಿ, ಆಪ್ಷನ್ ಸಿ ಲದಾಖ್, ಆಪ್ಷನ್ ಡಿ ಉತ್ತರ ಪ್ರದೇಶ್. ಯಾವ ಸ್ಟೇಟಲ್ಲಿ ನಡೀತಾ ಇದೆ? ಆನ್ಸರ್ ಆಪ್ಷನ್ ಬಿ ನ್ಯೂ ಡೆಲ್ಲಿ ಆಗ್ತಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪಿ. The event will feature 6 major disciplines and will be hosted at a premier sports venues across the capital. So ನ್ಯೂ ಡೆಲ್ಲಿದಲ್ಲಿ ಆಗ್ತಿದೆ. ಈ ಕ್ಯಾಪಿಟಲ್ ಸಿಟಿದಲ್ಲಿ 6 ಬೇರೆ ಬೇರೆ ಪ್ಲೇಸ್ ಅಲ್ಲಿ ಆಗ್ತಿದೆ ಅಪ್ಪ ಇದು ನಡೀತಾ ಇದೆ ಅದು ನ್ಯೂ ಡೆಲ್ಲಿ ಒಳಗಡೆ. ಕ್ವಶನ್ ನಂಬರ್ 8, ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2025 ವಾಸ್ ಆರ್ಗನೈಸ್ಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್? ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಯಾವ ಒಂದು ಕಂಟ್ರಿದಲ್ಲಿ ಆಗ್ತಿದೆ? ಆಪ್ಷನ್ ಎ ಬೆರಸಿಲಾನ್ ಸ್ಪೇನಲ್ಲಿ, ನೆಕ್ಸ್ಟ್ ನ್ಯೂ ಡೆಲ್ಲಿ ಇಂಡಿಯಾದಲ್ಲಿ, ಆಪ್ಷನ್ ಸಿ ಪ್ಯಾರಿಸ್ ಫ್ರಾನ್ಸಲ್ಲಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೋ. ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2025 ಎಲ್ಲಿ ಆಗ್ತಿದೆ? ಆಪ್ಷನ್ ಎ ಬಾರ್ಸಿಲೋನಾ ಸ್ಪೇನಲ್ಲಿ ಆಗ್ತಿದೆ. ವೆರಿ ವೆರಿ ಇಂಪಾರ್ಟೆಂಟ್. ದ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್, ದ ಬಿಗ್ಗೆಸ್ಟ್ ಇವೆಂಟ್ ರಿಲೇಟೆಡ್ ಟು ಟೆಕ್ನಾಲಜಿ ಅಂಡ್ ಮೊಬಿಲಿಟಿ, ವಿಲ್ ಬಿ ಹೆಲ್ಡ್ ಇನ್ ಬಾರ್ಸಿಲಾನ್ ಫ್ರಮ್ 3rd to 6th March 2025. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪಿ. ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಇಸ್ ಆನ್ಯುವಲ್ ಇವೆಂಟ್, ಪ್ರತಿ ಒಂದು ವರ್ಷಕ್ಕೊಂದ್ಸಲ ಆಗುತ್ತೆ. 2018 ಅಥವಾ 17 ಯಾವುದೋ ಒಂದು ಇಸ್ವಿದಲ್ಲಿ ಕೇಳಿದ್ದಾರೆ ಈ ಕ್ವಶನ್ನ. ಯಾವುದು? ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ನಮಗೆ. 2025 ಆಗ್ತಿದೆ. ಬಾರ್ಸಿಲೋನಾ ಸ್ಪೇನಲ್ಲಿ ಆಗ್ತಿದೆ. ಕ್ವಶನ್ ನಂಬರ್ 9, ರಾಶಿಕೊಂಡ ಬೀಚ್ ವಾಸ್ ರೀಸೆಂಟ್ಲಿ been temporarily striped as a blue flag status. Where it is located? ರಾಶಿಕೊಂಡ ಬೀಚ್ನ ಬ್ಲೂ ಫ್ಲಾಗ್ ಸ್ಟೇಟಸ್ ಕೊಟ್ಟರು. ಎಲ್ಲಿದೆ ಇದು? ಆಪ್ಷನ್ ಎ ವಿಶಾಖಪಟ್ಟಣಂ, ಆಪ್ಷನ್ ಬಿ ಕೊಚ್ಚಿ, ಆಪ್ಷನ್ ಡಿ ಗುಜರಾತ್, ಆಪ್ಷನ್ ಡಿ ಒಡಿಶಾ. ರಾಶಿಕೊಂಡ ಬೀಚ್ ಯಾವ ಒಂದು ಪ್ಲೇಸಲ್ಲಿದೆ, ಎಲ್ಲಿದೆ, ಲೊಕೇಟೆಡ್ ಆಗಿದೆ ಇದು? ಆಪ್ಷನ್ ಎ ವಿಶಾಖಪಟ್ಟಣಂದಲ್ಲಿದೆ. ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂದಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. ರೈಟ್, ದ ವಿಶಾಖಪಟ್ಟಣಂ ರಿನೌಡ್ ರಾಶಿಕೊಂಡ ಬೀಚ್ ಹ್ಯಾಸ್ ಟೆಂಪರರಿ ಲಾಟ್ಸ್ ಇಸ್ ಪ್ರೆಸ್ಟೀಜಿಯಸ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಡ್ಯೂ ಟು ಕನ್ಸರ್ನ್ಸ್ ಓವರ್ ಮೇಂಟೆನೆನ್ಸ್ ಅಂಡ್ ಹೈಜೀನ್. ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಸ್ ಅಂತ ಕೊಡ್ತಾರೆ. ರೈಟ್, ಯಾಕೆ? ಟು ಮೇಂಟೈನ್ ದ ಹೈಜೀನ್ ನ ಮೇಂಟೈನ್ ಮಾಡೋಕ್ಕೋಸ್ಕರ ಮಾಡ್ತಿದ್ರ ಅನ್ನೋ ಒಂದು ಕಾರಣಕ್ಕೋಸ್ಕರ. ಬಟ್ ರಾಶಿಕೊಂಡ ಬೀಚ್ ಏನಾಯ್ತಪ್ಪಿ, ಅದು ಲಾಸ್ಟ್ ಅಂದರೆ ಅದು ಬ್ಲೂ ಫ್ಲಾಗ್ ಸ್ಟೇಟಸ್ನ ತೆಗೆದು ಹಾಕಿದ್ರು. ಯಾಕೆ? ಬಿಕಾಸ್ ಅಲ್ಲಿ ಮೇಂಟೆನೆನ್ಸ್ ಸರಿ ಆಗ್ತಿಲ್ಲ, ಹೈಜೀನ್ ಇಲ್ಲ ಅಲ್ಲಿ ಅನ್ನೋ ಕಾರಣಕ್ಕೋಸ್ಕರ. ರೈಟ್, ಈ ರೀತಿ ಆಗಬಾರ್ದು. ರಾಶಿಕೊಂಡ ಬೀಚ್ ಇನ್ ವಿಶಾಖಪಟ್ಟಣಂ ಹ್ಯಾಡ್ ರಿಸೀವ್ಡ್ ದ ಬ್ಲೂ ಫ್ಲಾಗ್ ಸ್ಟೇಟಸ್ ಫಾರ್ ದ ಫಸ್ಟ್ ಟೈಮ್ ಇನ್ 2020. 2020 ಕೊಟ್ಟಿದ್ರು ರಾಶಿಕೊಂಡ ಬೀಚ್ಗೆ ಬ್ಲೂ ಫ್ಲಾಗ್ ಸ್ಟೇಟಸ್ನ. ಯಾಕೆ? ಬಿಕಾಸ್ ಇಟ್ ಇಸ್ ವೆರಿ ಹೈಜೀನ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ 2025 ಅದನ್ನು ಕಳ್ಕೊಂಡಿದೆ ರಾಶಿಕೊಂಡ ಬೀಚ್. ಬ್ಲೂ ಫ್ಲಾಗ್ ಬೀಚಸ್ ಇನ್ ಇಂಡಿಯಾ ಆರ್ ಕ್ಲೀನ್, ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ ಬೀಚಸ್ ದಟ್ ಮೀಟ್ ಅ ಸರ್ಟನ್ ಸ್ಟ್ಯಾಂಡರ್ಡ್ಸ್ ಫಾರ್ ವಾಟರ್ ಕ್ವಾಲಿಟಿ ಆ್ಯಂಡ್ ಸೇಫ್ಟಿ. ವಾಟರ್ ಕ್ವಾಲಿಟಿ ಆಗಿರಬೇಕು ಮತ್ತು ಸೇಫ್ ಆಗಿರಬೇಕು ಒಂದು ವಾಟರ್ ಫಾರ್ ದ ನ್ಯಾವಿಗೇಷನ್ ಹೋದ್ರೆ ಅದು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಲೂ ಫ್ಲಾಗ್ ಸ್ಟೇಟಸ್ನ ಕೊಡ್ತಾರೆ. ಬಟ್ ರಾಶಿಕೊಂಡ ಬೀಚ್ ಅದು ಹೋಯಿತು. ಈಗ ಕ್ವಶನ್ ನಂಬರ್ 10, ರೀಸೆಂಟ್ಲಿ ವಿಚ್ ಅದರ್ ಕಂಟ್ರಿ ಅಲಾಂಗ್ ವಿತ್ ರಷ್ಯಾಸ್ and Congo has been excluded by FIFA from the FIFA World Cup 2026. 2026 FIFA ವರ್ಲ್ಡ್ ಕಪ್ ಆಗಬೇಕಾಯಿತು. ರೈಟ್, ರಷ್ಯಾ ಮತ್ತೆ ಕಾಂಗೋ ಇದ್ರ ಜೊತೆಗೆ ಯಾವ ಒಂದು ದೇಶದಲ್ಲಿ FIFA ವರ್ಲ್ಡ್ ಕಪ್ ಆಗೋದನ್ನ ತೆಗೆದು ಹಾಕಿದ್ರು? ಆಪ್ಷನ್ ಎ ಪಾಕಿಸ್ತಾನ್, ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ ಸಿ USA, ಆಪ್ಷನ್ ಡಿ ಕೆನಡಾ. FIFA ವರ್ಲ್ಡ್ ಕಪ್. ಕ್ವಶನ್ ನಂಬರ್ ಆನ್ಸರ್ ಇಸ್ ಆಪ್ಷನ್ ಎ ಪಾಕಿಸ್ತಾನ್. FIFA World Cup 2026 is set to be hosted jointly by United States, Canada and Mexico. The 2026 FIFA World Cup has excluded 3 nations, Russia, Congo and Pakistan, due to separate controversies, reported Sports Talk. ಅಂದ್ರೆ ಯಾರು ಹೋಸ್ಟ್ ಮಾಡ್ತಿರಪ್ಪಿ FIFA World Cup? ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಮೆಕ್ಸಿಕೋ ಹೋಸ್ಟ್ ಮಾಡ್ತಿದೆ. ಯಾವ ಕಂಟ್ರಿಗಳನ್ನ ಇದರಿಂದ ತೆಗೆದು ಹಾಕಿದ್ರು ಆಡಂಗಿಲ್ಲ ಅಂತ? ರಷ್ಯಾ, ಕಾಂಗೋ ಅಂಡ್ ಪಾಕಿಸ್ತಾನ್. ಸೊ ಈ 3 ಕಂಟ್ರಿಗಳು ಆಡಂಗಿಲ್ಲ ಅಂತ ದೇ ಹ್ಯಾವ್ ಡಿಸೈಡೆಡ್. ಆಡೋದಿಲ್ಲ, ಆಡಬಾರ್ದು ಇವರು ಅಂತ, ಬಿಕಾಸ್ ಆಫ್ ಅಲ್ಲಿ ಬೇರೆ ಬೇರೆ ಕಾಂಟ್ರವರ್ಸೀಸ್ ಇರೋ ಕಾರಣಕ್ಕೋಸ್ಕರ. ದ ಟೂರ್ನಮೆಂಟ್ ವಿಲ್ ಫೀಚರ್ 48 ಟೀಮ್ಸ್. ಎಷ್ಟು ಟಾಪಿ? 48 ಟೀಮ್ಸ್ಗಳು ಆಡ್ತಾರೆ FIFA ವರ್ಲ್ಡ್ ಕಪ್ ಅಲ್ಲಿ. ಎಷ್ಟು? 48 2026. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್, ಪಾಕಿಸ್ತಾನ್ ಸಸ್ಪೆನ್ಷನ್ ಸ್ಟೆಮ್ಸ್ ಫ್ರಮ್ ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ಸ್. ರಷ್ಯಾ ರಿಮೇನ್ಸ್ ಬ್ಯಾನ್ ಡ್ಯೂ ಟು ದ ಜೋಗ್ರಫಿಕಲ್ ಸ್ಯಾಂಕ್ಷನ್ಸ್. ಅವರು ಇವಾಗ ಉಕ್ರೇನ್ ಜೊತೆ ಯುದ್ಧ ಆಗ್ತಿದೆ, ಅದಕ್ಕೋಸ್ಕರ. ಕಾಂಗೋ ಇಸ್ ಎಕ್ಸ್ಕ್ಲೂಡೆಡ್ ಫಾರ್ ದ ಥರ್ಡ್ ಪಾರ್ಟಿ ಇಂಟರ್ಫರೆನ್ಸ್ ಇನ್ ಇಟ್ಸ್ ಫುಟ್ಬಾಲ್ ಫೆಡರೇಷನ್. ಪಾಕಿಸ್ತಾನದಲ್ಲಿ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗಿದೆ, ಬಿಕಾಸ್ ವಿ ನೋ ದ್ಯಾಟ್. ನೆಕ್ಸ್ಟ್ ರಷ್ಯಾದಲ್ಲಿ ಡ್ಯೂ ಟು ದ ಜೋಗ್ರಫಿಕಲ್ ಸ್ಯಾಂಕ್ಷನ್ಸ್.
ಬಿಕಾಸ್ ಆಫ್ ರಷ್ಯಾ ಉಕ್ರೇನ್ ವಾರ್. ಅದಕ್ಕೋಸ್ಕರ ನೆಕ್ಸ್ಟ್ ಕಾಂಗೋದಲ್ಲಿ ಏನಾಗ್ತಿದೆ ಫುಟ್ಬಾಲ್ ಫೆಡರೇಷನ್ ಅಲ್ಲಿ ಥರ್ಡ್ ಪಾರ್ಟಿ ಇಂಟರ್ಫರೆನ್ಸ್ ಇದೆ, ಅದು ಸರಿ ಇಲ್ಲ, ಫೆಡರೇಷನ್ ಅಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅಡ್ಮಿನಿಸ್ಟ್ರೇಷನ್ ಒಂದು ಕಾರಣಕ್ಕೋಸ್ಕರ ಈ 3 ಕಂಟ್ರೀಸ್ನ ಫಿಫಾ ವರ್ಲ್ಡ್ ಕಪ್ ಇಂದ ತೆಗೆದು ಹಾಕಿದ್ದಾರೆ. ರಷ್ಯಾ, ಕಾಂಗೋ, ಪಾಕಿಸ್ತಾನ್. ಯಾರ್ಯಾರು ಹೋಸ್ಟ್ ಮಾಡ್ತಿರಪ್ಪಿ ಫಿಫಾ ವರ್ಲ್ಡ್ ಕಪ್ 2026ನ? ಯುನೈಟೆಡ್ ಸ್ಟೇಟ್ಸ್, ಕೆನಡಾ ಆ್ಯಂಡ್ ಮೆಕ್ಸಿಕೋ. ವೆರಿ ಇಂಪಾರ್ಟೆಂಟ್. ಎಷ್ಟು ಟೀಮ್ ಆಡ್ತಾವಪ್ಪಿ? 48 ಟೀಮ್ಸ್ಗಳು ಆಟ ಆಡ್ತವೆ ಫಿಫಾ ವರ್ಲ್ಡ್ ಕಪ್ 2026 ಅಲ್ಲಿ. ದೀಸ್ ಆರ್ ದಿ ವೆರಿ 10 ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ 7th March 2025. ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಸ್ವಲ್ಪ ನೋಡ್ಕೊಡ್ರಪ್ಪಿ, ಇವೆಲ್ಲ ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ನಿಮಗೆ ಯಾವ ಕ್ವೆಶನ್ಸ್ ಕೂಡ ಪ್ಲೀಸ್ ಡೋಂಟ್ ಡಿನೈ ಮಾಡಬೇಡ್ರಿ. ಯಾವ ಕ್ವೆಶನ್ಸ್ ಎಲ್ಲಿಂದ ಬರುತ್ತೆ ಹೇಳಕ್ಕೆ ಬರಲ್ಲ. ಬಿಕಾಸ್ KEನ ಏನು ಡಿಸೈಡ್ ಮಾಡ್ಬೋದು, KE ಏನು ಮಾಡುತ್ತೆ ಅಂದರೆ ಅನ್ಪ್ರಿಡಿಕ್ಟೇಬಲ್ ಕ್ವೆಶನ್ಸ್ನ ತೆಗಿತಾ ಇರ್ತಾರೆ ಪ್ರತಿ ವರ್ಷ. ಬಿಕಾಸ್ ಲಾಸ್ಟ್ ಇಯರ್ GK ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದು GK ಕ್ವೆಶನ್ ಪೇಪರ್ ಅಥವಾ ಎಕನಾಮಿಕ್ಸ್ ಪೇಪರ್ ಅಂತ ಗೊತ್ತೇ ಆಗಲ್ಲ. ಆ ರೀತಿ ನಾನು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಎಲ್ಲ ಟೈಪ್ ಆಫ್ ಕ್ವೆಶನ್ಸ್ನ ತೊಗೊಂಡಿರ್ತೀನಿ. ಎಕನಾಮಿಕ್ಸಿಂದ, ಸ್ಪೋರ್ಟ್ಸಿಂದ, ಇಂಟರ್ನ್ಯಾಷನಲ್ ರಿಲೇಷನ್ಸಿಂದ, ಮಿಲಿಟ್ರೀಸಿಂದ ಎಲ್ಲ ಟೈಪ್ ಆಫ್ ಕ್ವೆಶನ್ಸ್ನ ಯಾಕೆ ಕವರ್ ಮಾಡಿರ್ತೀವಿ? ಬಿಕಾಸ್ ಯಾವ ಟೈಪ್ ಆಫ್ ಕ್ವೆಶನ್ಸ್ ಕೂಡ ನೀವು ಮಿಸ್ ಮಾಡಬಾರ್ದು. ಎಷ್ಟಾಗುತ್ತೋ ಅಷ್ಟು ಮಾಡೋದು. ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಸ್ಕೋರ್ 20 out of 20 ಮಾಡಬೇಕು ನೀವು ಅಂತ ಆಗಲ್ಲ. ಐ ನೋ ದಟ್. ಬಟ್ ಮ್ಯಾಕ್ಸಿಮಮ್ ಕ್ವೆಶನ್ಸ್ನ ನೀವು GKಯಿಂದ ಸ್ಕೋರ್ ಮಾಡ್ಕೊಂಡ್ಬಿಟ್ರೆ, ಇನ್ನು ಕ್ವಾಂಟ್ ರೀಸನಿಂಗ್, ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ನಮ್ಮ ಹತ್ರ ಬ್ಯಾಚ್ ಕೋರ್ಸಲ್ಲಿ ತೊಗೊಂಡಿದ್ರೆ ಬಿಡ್ರಿ ಔಟ್ ಆಫ್ 4 ತೊಗೊಂಡು ಚಾನ್ಸ್ ಇರುತ್ತೆ. ಬಟ್ GKದಲ್ಲಿ ಜಾಸ್ತಿ ಹೊತ್ತು ಯಾಕೆ ಕೊಡ್ತಿರ್ತೀವಿ? ಬಿಕಾಸ್ ಎಷ್ಟಾಗುತ್ತೋ ಅಷ್ಟು ಮಾರ್ಕ್ಸ್ ತೊಗೊಂಡ್ಬಿಟ್ರೆ ಸಾಕಾಗುತ್ತೆ. ಅದಕ್ಕೋಸ್ಕರ ವಿ ಯೂಸ್ ಟು ಕಂಡಕ್ಟ್ ಡೈಲಿ ಕರೆಂಟ್ ಅಫೇರ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರಪ್ಪಿ ಪ್ಲೀಸ್ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ನ. ದ್ಯಾಟ್ಸ್ ಇಂಪಾರ್ಟೆಂಟ್. ಲೈಕ್ ಮಾಡೋದು ಮರಿಬೇಡ್ರಿ. ನಿಮಗೇನೋ ಡೌಟ್ಸ್ ಇರೋ ಕಮೆಂಟ್ ಮಾಡಿರಿ. ನೀವು ಯಾವ್ಯಾವ ಟಾಪಿಕಿಂದ ನೀವು ವೀಡಿಯೋಸ್ನ ಬಯಸ್ತಾ ಇದ್ದಾರೆ ಪ್ಲೀಸ್ ಲೆಟ್ ಮಿ ನೋ ದ್ಯಾಟ್. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ದೋಸ್ ಪ್ರಿಪೇರಿಂಗ್ ಫಾರ್ PGCET. ಅದರ ಜೊತೆಗೆ ವಾಟ್ಸಪ್ ಗ್ರೂಪ್ ಲಿಂಕು ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನ್ ಹೋಗಿದೆ. ಪ್ಲೀಸ್ ಜಾಯಿನ್ ದಟ್ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಆಲ್ಸೋ. ಅದ್ರ ಜೊತೆಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗುವ. ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ದ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಜೊತೆಗೆ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ನ ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.